Please subscribe MB Edits. Let's start the video. ಸೊ ಹೇ ಗೈಸ್, ಪ್ರಿವ್ಯೂನಲ್ಲಿ ನೋಡೋರಲ್ಲ ವಿಡಿಯೋ, ಆ ಥರದ ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ಮೋಸ್ಟ್ ವ್ಯಾಲ್ಯೂಯಬಲ್ ಥಿಂಗ್ ಇನ್ ದ ವರ್ಲ್ಡ್ ಈಸ್ ಟೈಮ್. ಸೊ ಡೋಂಟ್ ವೇಸ್ಟ್ ದ ಟೈಮ್ ರೈಟ್ ನಾವ್. ಸೊ ಸಿಂಪಲ್ ಆಗಿ ಮ್ಯಾಟ್ರಿಗೆ ಬರೋಣ, ಯಾವ ಥರ ಎಡಿಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಸೊ ಅಲರ್ಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಗಾಯ್ಸ್. ಇಲ್ಲಿ ನೋಡಿ 2 GB ಡಾಟಾ ಕೊಟ್ರಂತೆ, ಇದೆಲ್ಲ ಸುಳ್ಳು, ಸುಮ್ಮನೆ ಕೊಡ್ತವೆ. ಸೊ ತದನಂತರ ಪ್ರಾಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಫುಲ್ ಪ್ರಾಜೆಕ್ಟ್ ಅಂತ ಡಿಸ್ಕ್ರಿಪ್ಷನಲ್ಲಿ ನೀಡಿದ್ದೀನಿ, ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಸೊ ತದನಂತರ ಈ ಫುಲ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಈ ಫುಲ್ ಪ್ರಾಜೆಕ್ಟ್ನಲ್ಲಿ ಏನೂ ನೀಡಿಲ್ಲ, ಜಸ್ಟ್ ಒಂದು ಸಾಂಗ್ ಲೇಯರ್ ಮಾತ್ರ ನೀಡಿದೆ. ಸೊ ಗೈಸ್, ನಿಮಗೆ ಈ ವಿಡಿಯೋ ಪಕ್ಕ ಸರಿಯಾಗಿ ಬರಬೇಕಂತಂದರೆ ಫುಲ್ ವಿಡಿಯೋನ ನೋಡಿ, ಇಲ್ಲ ಅಂತಂದರೆ ನಿಮ್ಮ ಇಷ್ಟ, ನಾನು ರಿಕ್ವೆಸ್ಟ್ ಮಾಡೋದಿಲ್ಲ. ಸೊ ಈ ಥರ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೀಡಿಯಾ ಸೆಲೆಕ್ಟ್ ಮಾಡಿಕೊಂಡು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಗಾಯ್ಸ್. ನಾನು ಒಂದು ಗರ್ಲ್ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಸೆಲೆಕ್ಟ್ ಮಾಡ್ಕೊಂಡ್ರಲ್ವ, ಇವಾಗ ಕೊನೆಗೆ ಬಂದು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಥರ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಗಾಯ್ಸ್. ಸೊ ಎಕ್ಸ್ಟೆಂಡ್ ಆಗಿದೆ. ತದನಂತರ ಹಿಂದ್ಗಡೆ ಬನ್ನಿ ಗಾಯ್ಸ್. ಹಿಂದ್ಗಡೆ ಬಂದು ಈ ಗೂಗಲ್ನ ಓಪನ್ ಮಾಡ್ಕೊಳ್ಳಿ ಗಾಯ್ಸ್. ಗೂಗಲಲ್ಲಿ ಈ ಥರ ಸರ್ಚ್ ಆಪ್ಷನಲ್ಲಿ ಸರ್ಚ್ ಮಾಡಿಕೊಂಡು, ಇಲ್ಲಿ ಆಲ್ರೆಡಿ ಸರ್ಚ್ ಮಾಡಿದ್ದೀನಿ ನೋಡಿ, ಇಲ್ಲಿ ಸಂಕಾ ಹಸ್ಕಿ ಅಂತ. ಸೊ ಇನ್ನೊಂದು ಸಾರಿ ಸರ್ಚ್ ಮಾಡ್ಕೊಳ್ಳೋಣ, ಸಂಕಾ ಹಸ್ಕಿ ಅಂತ. ಸೊ ನೆಟ್ ಆನ್ ಮಾಡ್ಕೊಂಡು ಸರ್ಚ್ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ನೆಟ್ ಆನ್ ಆಗಿದೆ. ಸೊ ಆಸ್ಕಿ ಮತ್ತು ಯೂನಿಕೋಡಿಗೆ ಕನ್ನಡದ ಸಂಕ ಅಂತ ಒಂದು ವೆಬ್ಸೈಟ್ ಇದೆ. ಸೊ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಕೊಂಡು ಯೂನಿಕೋಡ್ ಟು ASC ಆಸ್ಕಿ ಅಂತಲೇ ಕೊಟ್ಟಿದ್ದಾರೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಟೈಪ್ ಮಾಡೋಕ್ಕೆ ಶುರು ಮಾಡಿ. ಏನಂತ ಬರಿಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಆ ಲೈನ್ ಏನಿದೆ ಅಂತ ಸ್ವಲ್ಪ ನಾನು ಗ್ಯಾಲರಿಲಿ ನೋಡ್ತೀನಿ. ಸೊ ಕಷ್ಟಗಳು ಬರುವುದು ಒಂದು, ಈ ಥರ ಟೈಪ್ ಮಾಡ್ಕೊಳ್ಬೇಕಾಗತ್ತೆ. ಕನ್ನಡದಲ್ಲಿ ಟೈಪ್ ಮಾಡ್ಕೊಳ್ಬೇಕಾಗತ್ತೆ. ಕಷ್ಟಗಳು ಬರುವುದು ಒಂದು, ಇಷ್ಟೇ. ಸೊ ಇದನ್ನು ಯೂನಿಕೋಡ್ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಇವಾಗ ಏನು ಮಾಡಿ, ಇದನ್ನು ಕಾಪಿ ಮಾಡ್ಕೊಳ್ಳಿ ಗಾಯ್ಸ್. ಸೆಲೆಕ್ಟ್ ಆಲ್ ಕೊಟ್ಬಿಟ್ಟು ಕಾಪಿ ಮಾಡ್ಕೊಳ್ಳಿ ಗಾಯ್ಸ್. ಕಾಪಿ ಮಾಡ್ಕೊಂಡ ತಕ್ಷಣ ಗ್ಯಾಲರಿನ ಈ ಥರ ಕ್ಲೋಸ್ ಮಾಡ್ಕೊಂಡು, ಇದನ್ನು ಕ್ಲೋಸ್ ಮಾಡ್ಕೊಂಡು ಇಲ್ಲಿ ಬನ್ನಿ ಗಾಯ್ಸ್ ಸೆಲೆಕ್ಟ್ ಮೋಷನ್ಗೆ. ಸೊ ಇವಾಗ ಏನು ಪ್ರೀಸೆಟ್ನ ನಾನು ಕೊಟ್ಟಿದ್ನೋ ಅದನ್ನು ಓಪನ್ ಮಾಡಿಕೊಂಡು, ಸೊ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಟೆಕ್ಸ್ಟನ್ನು ಈ ಥರ ಕ್ಲಿಕ್ ಮಾಡ್ಕೊಳ್ಳಿ ಗಾಯ್ಸ್. 18 PT ಅಂತ ಇದೆ. ಸೊ ಇದನ್ನು 24 PT ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಕಲರು ಗ್ರೀನ್ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ರಾಬರ್ಟ್ ರೆಗ್ಯುಲರ್ ಅಂತ ಇದೆ ಫಾಂಟು. ಸೊ ನೋಡಿ 27K ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಗಾಯ್ಸ್. ಈ ಫಾಂಟು ನಿಮ್ಮ ಹತ್ರ ಇರಲ್ಲ, ನಾನು ಈ ಫಾಂಟ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ಅಲರ್ಟ್ ಮೋಷನ್ಗೆ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಸೊ ಎಕ್ಸ್ಪೋರ್ಟ್ ಮಾಡೋದು ಬರಲ್ಲ ಅಂತಂದರೆ ಎಷ್ಟೋ ಯೂಟ್ಯೂಬರ್ಸ್ಗಳು ವೀಡಿಯೋ ಮಾಡಿದ್ದಾರೆ ಯಾವ ಥರ ಅಲರ್ಟ್ ಮೋಷನ್ಗೆ ಫಾಂಟ್ನ ಇಂಪೋರ್ಟ್ ಮಾಡ್ಕೊಳ್ಳೋದು ಅಂತ, ಅಲ್ಲಿ ನೋಡ್ಕೊಳ್ಳಿ ಗಾಯ್ಸ್. ನನ್ನ ಚಾನಲಲ್ಲಂತೂ ಮಾಡಿಲ್ಲ. ಸೊ ಈ ಥರ ಇವಾಗ ಏನು ಮಾಡಬೇಕು ಅಂತಂದರೆ ಇದನ್ನು ಸ್ವಲ್ಪ ಈ ಥರ ಮಾಡ್ಕೊಳ್ಳಿ ಗಾಯ್ಸ್. ತದನಂತರ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ ಗಾಯ್ಸ್. ದೊಡ್ಡದಾಗಿ ಮಾಡಿಕೊಂಡು ಈ ಥರ ಮೇಲ್ಗಡೆ ತಗೊಂಡೋಗಿ ಸೆಟ್ ಮಾಡ್ಕೊಳ್ಳಿ ಗಾಯ್ಸ್. ಸೊ ಆಯ್ತಲ್ವಾ. ಸೊ ಇದನ್ನು ಕೂಡ ಈ ಥರ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಗೈಸ್. ಮಾಡ್ಕೊಂಡಿದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ಸ್ ಕೊಟ್ಟು ಆ್ಯಡ್ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸರ್ಚಲ್ಲಿ ಈಗ ಇಂಗ್ಲೀಷಿಗೆ ಕ್ಲಿಕ್ ಮಾಡಿಕೊಂಡು ಎಡ್ಜ್ ಅಂತ ಸರ್ಚ್ ಮಾಡ್ತಂದರೆ ಎಡ್ಜ್ ಗ್ಲೋ ಅನ್ನೋದೊಂದು ಬರುತ್ತೆ. ಸೊ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಅಲ್ಲಿ ಎಷ್ಟಿದೆಯೋ ಅಷ್ಟಕ್ಕೆ ನಿಲ್ಲಿಸ್ಕೊಳ್ಳಿ ಗೈಸ್. ಸೊ ಇವಾಗ ಆಗಿದೆ ಅಲ್ವಾ. ಕಷ್ಟಗಳು ಬರುವುದು ಒಂದು. ತದನಂತರ ನೆಕ್ಸ್ಟ್ನೇ ಟೆಕ್ಸ್ಟ್ನ ಕ್ಲಿಕ್ ಮಾಡಿಕೊಂಡು ಪಾರ್ಟ್ ಆಫ್ ಲೈಫ್ ಅಂತ ಸೆಟ್ ಮಾಡ್ಕೊಳ್ಳಿ ಗೈಸ್. ಸೊ ಇದನ್ನು ಕೂಡ ಕಲರು ಸ್ಕೈ ಬ್ಲೂ ಕೊಡಿ. ಸೊ 1820 PT ಇರೋದನ್ನ 24ಗೆ ಸೆಟ್ ಮಾಡ್ಕೊಳ್ಳಿ. ಸೊ ರಾಬರ್ಟ್ ರೆಗ್ಯುಲರ್ ಇದೆಯಲ್ಲ, ಇದನ್ನು ಕನ್ನಡ ನುಡಿಗೆ ಸೆಟ್ ಮಾಡ್ಕೊಳ್ಬೇಡಿ,
ಲೆಮನ್ ಮಿಲ್ಕ್ ಬೋಲ್ಡ್ ಅಂತ ಒಂದು ಫಾಂಟ್ ಸಿಗುತ್ತೆ, ಅದನ್ನು ಸೆಟ್ ಮಾಡ್ಕೊಳ್ಳಿ ಗಾಯ್ಸ್. ಸೊ ಇದನ್ನು ಕೂಡ ಈ ಥರ ಸೆಟ್ ಮಾಡಿ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ. ಸೊ ಈ ಥರ ಸೆಟ್ ಮಾಡ್ಕೊಳ್ಳಿ ಗೈಸ್. ಸೊ ಇದಾಗಿದೆ, ಇನ್ನು ಕನ್ನಡದ ಅಕ್ಷರ ಬರೀಬೇಕು. ಸೊ ಇವಾಗ ಗೂಗಲ್ಗೆ ಹೋಗ್ಬೇಕಾಗುತ್ತೆ ಗೈಸ್. ಅದು ನೆಕ್ಸ್ಟ್ ಲೈನ್ ಏನಿದೆ ಅಂತ ಸ್ವಲ್ಪ ನೋಡ್ಕೊಂಡು ಬರೋಣ. ಇವುಗಳಿಂದ ನಗು ನಗುತ್ತಾ ಹೊರ ಬರೋದು ಆರ್ಟ್ ಆಫ್ ಲೈಫ್. ಸೊ ಇಲ್ಲಿ ನೀವು ಇವಾಗ ಗೂಗಲ್ನ ಓಪನ್ ಮಾಡಿಕೊಂಡು ಅದೇ ವೆಬ್ಸೈಟ್ನ ಓಪನ್ ಮಾಡ್ಕೊಂಡ್ರೆ ಅಲ್ವಾ. ಸೊ ಇವಾಗ ಕನ್ನಡದಲ್ಲಿ ಸರ್ಚ್ ಮಾಡ್ಕೊಳ್ಳಿ ಗೈಸ್. ಇವುಗಳಿಂದ ಹೊರ ಬರುವುದು ಇವುಗಳಿಂದ ಹೊರ ಬರೋದು ಅಲ್ಲ, ನಗು ನಗುತ್ತಾ ಹೊರ ಬರೋದು. ನಗು ನಗುತ್ತಾ ಹೊರ ಬರೋದು ಒಂದು ಆರ್ಟ್ ಆಫ್ ಲೈಫ್ ಅಂತ ಇರುತ್ತೆ. ಸೊ ಯೂನಿಕೋಡ್ ಟು ASCII ಅಂತ ಕನ್ವರ್ಟ್ ಮಾಡಿಕೊಂಡು, ಸೊ ಇದನ್ನೆಲ್ಲ ಸೆಲೆಕ್ಟ್ ಆದಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಕೊಟ್ಬಿಡಿ. ಕಾಪಿ ಕೊಟ್ಕೊಂಡು ಇವಾಗ ಇಲ್ಲಿಗೆ ಬನ್ನಿ. ಸೊ ಬಂದಲ್ವಾ, ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಕಲರ್ನ ಗ್ರೀನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ರಾಬರ್ಟ್ ರೆಗ್ಯುಲರ್ನ ನೋಡಿ 27K ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಸ್ವಲ್ಪ ಪಿಗ್ಗಾಗಿ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ಸೆಟ್ ಮಾಡಿದ್ದೀರಲ್ವಾ. ಸೊ ಇವಾಗ ಏನು ಮಾಡಬೇಕು ಗೊತ್ತಾ, ಇದಕ್ಕೂ ಕೂಡ ಜಸ್ಟ್ ಅದನ್ನು ಏನು ಮಾಡಬೇಡಿ, ಇದನ್ನು ಕಾಪಿ ಮಾಡ್ಕೊಳ್ಳಿ ಎಫೆಕ್ಟ್ಸ್ನ. ಆವಾಗಲೇ ಎಫೆಕ್ಟ್ಸ್ ಕೊಟ್ಟಿದ್ದೀವಿ, ಇನ್ನೊಂದ್ಸರಿ ಎಫೆಕ್ಟ್ಸ್ ಕೊಡೋಕೆ ಹೋಗ್ಬಿಡಿ. ಕಾಪಿ ಮಾಡ್ಕೊಂಡು ಇದಕ್ಕೆ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಇಂಗ್ಲೀಷಲ್ಲಿ ಬರೀಬೇಕು, ಆರ್ಟ್ ಆಫ್ ಲೈಫ್ ಅಂತ ಟೆಕ್ಸ್ಟಲ್ಲಿ ಟೆಕ್ಸ್ಟ್ ಮಾಡ್ಕೊಳ್ಳಿ ಗಾಯ್ಸ್. ಆರ್ಟ್ ಆಫ್ ಲೈಫ್. ಸೊ ಆಯಿತು. ಸೊ ಪಾರ್ಟ್ ಆಫ್ ಲೈಫ್ ಇದೆಯಲ್ಲ, ಕಾಪಿ ಲೇಯರ್ ಅಂತ ಮಾಡಿಕೊಂಡು ಈ ಆರ್ಟ್ ಆಫ್ ಲೈಫ್ ಅನ್ನೋದಕ್ಕೆ ಕ್ಲಿಕ್ ಮಾಡಿಕೊಂಡು ಈ ಥರ ಸ್ಲೈಡ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಎಲ್ಲ ಇದನ್ನೊಂದು 4 ಮಾಡ್ಕೊಳ್ಳಿ. ಇದು 3 ಆನ್ ಇರಲಿ, ಇದೊಂದು 4 ಆಫ್ ಇರಲಿ. ಸೊ ಇಷ್ಟೇ ಗೈಸ್, ಆರ್ಟ್ ಆಫ್ ಲೈಫ್. ಸೊ ಇದನ್ನು ಸ್ವಲ್ಪ ಬಿಗ್ಗಾಗಿ ಮಾಡಿಕೊಂಡು ಇಷ್ಟೇ ಗೈಸ್. ಕಷ್ಟಗಳು ಬರುವುದು ಒಂದು ಪಾರ್ಟ್ ಆಫ್ ಲೈಫ್, ಇವುಗಳಿಂದ ನಗು ನಗುತ್ತಾ ಹೊರ ಬರೋದು ಒಂದು ಆರ್ಟ್ ಆಫ್ ಲೈಫ್. ಸೊ ನೀವೇನು ಮಾಡ್ಬೇಕಂತಂದ್ರೆ ಇವಾಗ ಇದು 3 ಕೂಡ ಕೊನೆ ತನಕ ಈ ಥರ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಗೈಸ್. ಸೊ ಇವಾಗ ಮ್ಯೂಸಿಕ್ ನಾನೇ ಕೊಟ್ಟಿದ್ದೀನಿ, ಸಿಂಪಲ್ಲಾಗಿ ವಿಡಿಯೋ ಎಡಿಟಿಂಗ್ ರೆಡಿ ಆಗುತ್ತೆ. ಈ ಥರ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ ಗಾಯ್ಸ್. ಲೆಟ್ಸ್ ಸಿ ಇನ್ ನೆಕ್ಸ್ಟ್ ವಿಡಿಯೋ ಗಾಯ್ಸ್.